ಯೋಗಿ ಆದಿತ್ಯನಾಥ್ ಜಾತಿ ನಿರ್ಮೂಲನೆ ಮಾಡುವುದಕ್ಕೆ ಒಂದು ಹೊಸದಾದ ಒಂದು ಹೆಜ್ಜೆಯನ್ನು ಇಟ್ಟುಬಿಟ್ಟಿದ್ದಾರೆ. ಸಾರ್ವಜನಿಕವಾಗಿ ಯಾವ ಜಾತಿಯ ಸಂಕೇತಗಳನ್ನು ಪ್ರದರ್ಶನ ಮಾಡುವಂತಿಲ್ಲ. ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಜಾತಿಯನ್ನು ನಮೂದನೆ ಮಾಡಿ ಕೇಸ್ ದಾಖಲಾಗುವ ಹಾಗಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳು ಜಾತಿ ಸಮ್ಮೇಳನಗಳನ್ನು ನಡೆಸುವ ಹಾಗಿಲ್ಲ. ಈ ರೀತಿ ಕರ್ನಾಟಕದ ಜನ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾವುದೇ ರಾಜಕೀಯ ಪಕ್ಷ ಜಾತಿಯನ್ನು ಮೀರಿ ಜಾತ್ಯತೀತವಾಗಿ ಯೋಚನೆ ಮಾಡಿ ಟಿಕೆಟ್ ಕೊಡ್ತಾರಾ? ಭಾರತದಲ್ಲಿ ಶತಮಾನಗಳಿಂದ ಬೇರಿರುವಂತಹ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗುತ್ತಾ? ಸೊ ಯೋಗಿ ಆದಿತ್ಯನಾಥ್ ಆ ರೀತಿಯ ಕಾನೂನನ್ನು ಯಾಕೆ ತಂದರು? ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನೀವು ಕರ್ನಾಟಕದಲ್ಲಿ ಒಂದು ವಿಚಾರವನ್ನು ನೋಡ್ತಾ ಇದ್ದೀರಿ. ಜಾತಿ ಗಣತಿ ಅನ್ನುವಂಥ ಒಂದು ವಿಚಾರ ರಾಜ್ಯದಲ್ಲಿ ಯಾವ ರೀತಿಯ ಕಿಚ್ಚು ಹಚ್ಚಿದೆ ಅನ್ನೋದನ್ನು, ಜಾತಿಗಳ ನಡುವೆ ಕಲಹ, ವೈಮನಸ್ಯ, ಆರೋಪ ಪ್ರತ್ಯಾರೋಪ, ನಮ್ಮ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ? ಜಾತಿ ನಿರ್ಮೂಲನೆ ಅನ್ನುವಂಥದ್ದೊಂದು ಕನಸು ಹಾಗೆ ಉಳಿದು ಬಿಡುತ್ತಾ? ಸೊ ಈ ಥರದ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಈ ರೀತಿಯ ಜಾತಿ ನಡುವಣ ಕಲಹ ಜಾಸ್ತಿ ಆಗ್ತಾ ಇದ್ದರೆ, ಉತ್ತರ ಪ್ರದೇಶದಿಂದ ಇದಕ್ಕೆ ವಿರುದ್ಧವಾದಂಥ ಒಂದು ಸುದ್ದಿ ಬಂದಿದೆ ಸ್ನೇಹಿತರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಾತಿ ನಿರ್ಮೂಲನೆ ಮಾಡುವುದಕ್ಕೆ ಒಂದು ಹೊಸದಾದ ಒಂದು ಹೆಜ್ಜೆಯನ್ನು ಇಟ್ಟುಬಿಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಜಾತಿ ನಿಷೇಧ ಮಾಡುವಂಥ ಒಂದು ದೃಢವಾದ ಹೆಜ್ಜೆಯನ್ನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಟ್ಟಿದ್ದಾರೆ. ಸುಮ್ಮನೆ ಹಾಗೆ ಬಾಯಿ ಮಾತಿನ ಹೆಜ್ಜೆ ಅಲ್ಲ ಅದು, ಅಥವಾ ಯಾವುದೋ ವೇದಿಕೆಯಲ್ಲಿ ಹೇಳಿದಂತಹ ಒಂದು ಮಾತಲ್ಲ. ಉತ್ತರ ಪ್ರದೇಶ ಸರ್ಕಾರ ಒಂದು ಆದೇಶವನ್ನೇ ಹೊರಡಿಸ್ಬಿಟ್ಟಿದೆ. ಇನ್ನು ಮುಂದೆ ಉತ್ತರ ಪ್ರದೇಶದಲ್ಲಿ ಸಾರ್ವಜನಿಕವಾಗಿ ಯಾವ ಜಾತಿಯ ಸಂಕೇತಗಳನ್ನು ಪ್ರದರ್ಶನ ಮಾಡುವಂತಿಲ್ಲ. ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಜಾತಿಯನ್ನು ನಮೂದನೆ ಮಾಡಿ ಕೇಸ್ ದಾಖಲಾಗುವ ಹಾಗಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳು ಜಾತಿ ಸಮ್ಮೇಳನಗಳನ್ನು ನಡೆಸುವ ಹಾಗಿಲ್ಲ. ಅರೆ, ಕರ್ನಾಟಕದಲ್ಲಿ ಕೂತ್ಕೊಂಡು ಇವತ್ತಿನ ದಿನದಲ್ಲಿ ನಾವು ಜಾತಿ ಗಣತಿಯ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದಾಗ ಈ ರೀತಿ ಕರ್ನಾಟಕದ ಜನ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಕರ್ನಾಟಕ ಸರ್ಕಾರ ಇರ್ಬೋದು, ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಇರ್ಬೋದು, ರಾಜಕೀಯ ಪಕ್ಷಗಳಿರಬಹುದು, ಈ ರೀತಿ ಯೋಚನೆ ಮಾಡೋಕ್ಕೆ ಸಾಧ್ಯನಾ? ಅಥವಾ ಈ ರೀತಿ ಸಾಧ್ಯ ಆಗುತ್ತಾ ನಿಜಕ್ಕೂ ಕಾನೂನು ತಂದರೆ? ಸೊ ಯೋಗಿ ಆದಿತ್ಯನಾಥ್ ಆ ರೀತಿಯ ಕಾನೂನನ್ನು ಯಾಕೆ ತಂದರು? ಅಲಹಾಬಾದ್ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಹೋಗಿತ್ತು. ಆ ಕೇಸನ್ನು ತೀರ್ಪು ಕೊಡ್ತಾ ಅಲ್ಲಿನ ಅಲಹಾಬಾದ್ ಹೈಕೋರ್ಟ್ ಒಂದು ಸೂಚನೆಯನ್ನು ಕೊಡ್ತು, ಒಂದು ಮಾರ್ಗಸೂಚಿಯನ್ನು ನೀವು ರಚಿಸಿ ಎನ್ನುವಂಥ ಮಾತನ್ನು ಹೇಳ್ತು. ಅಲಹಾಬಾದ್ ಹೈಕೋರ್ಟ್ ಏನು ಹೇಳ್ತು ಅಂತಂದರೆ, ಜಾತಿಯ ವೈಭವೀಕರಣದಿಂದಾಗಿ ದೇಶದ ಸಮಗ್ರತೆಗೆ ಧಕ್ಕೆ ಆಗ್ತಾ ಇದೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ಆಗ್ತಾ ಇದೆ, ಇದನ್ನು ನೀವು ಏನಾದರೂ ಮಾಡಿ ಕಡಿವಾಣ ಹಾಕಬೇಕು ಇದಕ್ಕೆ ಅನ್ನುವಂಥ ಮಾತನ್ನು ಅಲಹಾಬಾದ್ ಹೈಕೋರ್ಟ್ ಹೇಳ್ತು. ಇದಕ್ಕೆ ಪೂರಕವಾಗಿ ಯೋಗಿ ಆದಿತ್ಯನಾಥ್ ಸರ್ಕಾರ ಈಗ ಹೊಸದೊಂದು ಆದೇಶವನ್ನೇ ಹೊರಡಿಸ್ಬಿಟ್ಟಿದೆ. ಸೊ ಆ ಆದೇಶದ ಕೆಲವು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ. ಯಾವುದೇ FIRನಲ್ಲಿರ್ಬೋದು, ಚಾರ್ಜ್ ಶೀಟ್ನಲ್ಲಿರ್ಬೋದು, ಅಥವಾ ಕೇಸು ದಾಖಲಾಗುವ ದೂರಿನಲ್ಲಿರ್ಬೋದು, ಅಲ್ಲಿ ಎಲ್ಲೂ ಸಹ ಜಾತಿಯ ಹೆಸರನ್ನು ನಮೂದು ಮಾಡೋ ಹಾಗಿಲ್ಲ. ಇನ್ನು ಮುಂದೆ ಪೊಲೀಸ್ ಸ್ಟೇಷನ್ನಿನ ನೋಟಿಸ್ ಬೋರ್ಡಲ್ಲಿ ಯಾವುದೇ ಜಾತಿಯ ಹೆಸರನ್ನು ನಮೂದಿಸುವ ಹಾಗಿಲ್ಲ, ಜಾತಿಯ ಸಂಕೇತಗಳನ್ನು ಪ್ರದರ್ಶಿಸುವ ಹಾಗಿಲ್ಲ. ಯಾವುದೇ ಜಾತಿ ಕಾಲಮ್ಗಳಿರ್ತಾವಲ್ಲ ಅದನ್ನು ಸದ್ಯಕ್ಕೆ ಬ್ಲ್ಯಾಂಕ್ ಬಿಡಬೇಕು, ಖಾಲಿ ಬಿಡಬೇಕು ಮುಂದಿನ ಆದೇಶ ಬರೋವರೆಗೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದಷ್ಟು ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಅಥವಾ ಆ ಸಂಸ್ಥೆಯ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಜಾತಿ ಸೂಚಕ ಪದಗಳನ್ನು ಬಳಸೋ ಹಾಗಿಲ್ಲ. ಯಾವುದೇ ಸರ್ಕಾರಿ ವೆಹಿಕಲ್ಗಳ ಮೇಲೆ ಜಾತಿ ಸೂಚಕ ಚಿಹ್ನೆಗಳಿರೋ ಹಾಗಿಲ್ಲ, ಜಾತಿ ಸೂಚಕ ಪದಗಳು ಇರೋ ಹಾಗಿಲ್ಲ. ಸರ್ಕಾರಿ ವೆಹಿಕಲ್ಗಳಷ್ಟೇ ಅಲ್ಲ, ಇನ್ನೂ ಮುಂದುವರೆದು ಅದು ಹೇಳುತ್ತೆ ಆ ಆದೇಶ, ಯಾವುದೇ ಖಾಸಗಿ ವಾಹನಗಳ ಮೇಲೂ ಸಹ ನಾವು ಸ್ಟಿಕ್ಕರ್ಗಳನ್ನು ಅಂಟಿಸ್ಕೊಂಡು ಓಡಾಡ್ತೀವಲ್ಲ, ನಾವು ಇಂಥ ಜಾತಿಯ ಸಂಘಟನೆ, ಯಾವುದೇ ಖಾಸಗಿ ವೆಹಿಕಲ್ ಮೇಲೂ ಸಹ ಯಾವುದೇ ಸ್ಟಿಕ್ಕರ್ ಇರ್ಬೋದು, ಸೈನ್ ಬೋರ್ಡ್ ಇರ್ಬೋದು, ಜಾತಿ ಸೂಚಕವಾದಂಥ ಪದ ಅಥವಾ ಸಂಕೇತಗಳು
ಇರುವ ಹಾಗಿಲ್ಲ. ಹಾಗಿದ್ರೆ ಅವರಿಗೆ ದಂಡ ವಿಧಿಸಲಾಗುತ್ತದೆ. ಇದನ್ನು ನಾವು ಕರ್ನಾಟಕದಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಇದೆಯಾ ಸ್ನೇಹಿತರೆ? ಇನ್ನು ಮುಂದುವರೆದು, ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಏನು ಫ್ಲೆಕ್ಸ್ ಬೋರ್ಡ್ಗಳನ್ನ ಬಳಸ್ತೀವಲ್ಲ ಕರ್ನಾಟಕದಲ್ಲಿ, ಹೈಕೋರ್ಟ್ನ ಆದೇಶದ ಹೊರತಾಗಿಯೂ ಫ್ಲೆಕ್ಸ್ ನಿರರ್ಗಳವಾಗಿ ಬಳಕೆ ಆಗ್ತಾ ಇದೆ ಕರ್ನಾಟಕದಲ್ಲಿ. ಆ ರೀತಿಯ ಫ್ಲೆಕ್ಸ್ಗಳಲ್ಲೂ ಸಹ ಸಾರ್ವಜನಿಕ ಸ್ಥಳಗಳಲ್ಲಿ ಜಾತಿ ಸೂಚಕ ಪದಗಳು ಮತ್ತು ಸಂಕೇತಗಳನ್ನು ಬಳಸುವ ಹಾಗಿಲ್ಲ. ಆಶ್ಚರ್ಯ ಆಗ್ತಿರಬೇಕು ನಾವು ಕರ್ನಾಟಕದಲ್ಲಿ ಕೂತ್ಕೊಂಡು ಈ ರೀತಿಯ ಆದೇಶಗಳು ಉತ್ತರ ಪ್ರದೇಶದಲ್ಲಿ ಬರ್ತಾ ಇದೆ ಅಂತ ಕೇಳೋದಕ್ಕೆ. ಇನ್ನೂ ಒಂದಷ್ಟಿದೆ. ಯಾವುದೇ ನಗರಗಳು, ಬಡಾವಣೆಗಳು, ಏರಿಯಾಗಳು ಜಾತಿ ಸೂಚಕವಾಗಿದ್ದರೆ ಆ ಏರಿಯಾಗಳ ಹೆಸರು ಇರ್ತದೆ. ಹಲವಾರು ಊರುಗಳಲ್ಲಿರ್ಬೋದು, ಹಲವಾರು ನಗರಗಳಲ್ಲಿ ನೀವು ನೋಡಿರ್ಬೋದು ಜಾತಿ ಸೂಚಕವಾದ ಊರುಗಳಿರ್ತವೆ, ಜಾತಿ ಸೂಚಕವಾದಂಥ ಬಡಾವಣೆಗಳಿರ್ತವೆ, ಅಧಿಕೃತವಾದ ಬಡಾವಣೆಗಳು. ಸೊ ಅಂಥ ಬಡಾವಣೆಗಳ ಹೆಸರನ್ನು, ಆ ಹೆಸರಿನಲ್ಲಿ ಆ ಜಾತಿ ಸೂಚಕವಾದಂಥ ಪದಗಳನ್ನು ತೆಗೀಬೇಕು. ಎಲ್ಲೂ ಸಹ ಜಾತಿ ಅನ್ನುವಂಥದ್ದು ಕಾಣಲೇಬಾರ್ದು ಸಾರ್ವಜನಿಕವಾಗಿ. ಇನ್ನೊಂದಿದೆ, ಯಾವುದೇ ರಾಜಕೀಯ ಪಕ್ಷಗಳು ಜಾತಿ ಸಮ್ಮೇಳನಗಳನ್ನು ನಡೆಸುವ ಹಾಗಿಲ್ಲ. ನಿಜಕ್ಕೂ ರಾಜಕೀಯ ನಿಂತಿರೋದೇ ಜಾತಿಗಳ ಮೇಲೆ ಸ್ನೇಹಿತರೆ. ಅದು ಕರ್ನಾಟಕ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಕೇರಳ ಇರ್ಬೋದು, ಗುಜರಾತ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು. ಭಾರತದಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು ಎಷ್ಟರ ಮಟ್ಟಿಗೆ ಬೇರೆ ಬಿಟ್ಟಿದೆ ಅಂತಂದರೆ, ಯಾವುದೇ ರಾಜಕೀಯ ಪಕ್ಷ ಜಾತಿಯನ್ನು ಮೀರಿ ಜಾತ್ಯತೀತವಾಗಿ ಯೋಚನೆ ಮಾಡಿ ಟಿಕೆಟ್ ಕೊಡ್ತಾರಾ? ಸಾಧ್ಯನೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಜಾತಿ ಸಮ್ಮೇಳನಗಳು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತವೆ. ಕರ್ನಾಟಕದಲ್ಲಿ ನೇರವಾಗಿ ರಾಜಕೀಯ ಪಕ್ಷಗಳು ಮತ್ತು ಯಾವುದೇ ಜಾತಿ ನೇರವಾಗಿ ಒಂದೇ ವೇದಿಕೆಯಲ್ಲಿ ಬಂದು ಒಂದೇ ರೀತಿಯ ಜಾತಿ ಮತ್ತು ಆ ಸಂಕೇತಗಳನ್ನು ಬಳಸ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಮುಜುಗರವನ್ನು ವ್ಯಕ್ತಪಡಿಸ್ತವೆ. ಆದರೆ ಬಿಹಾರ, ಉತ್ತರ ಪ್ರದೇಶದಂಥ ರಾಜ್ಯಗಳಲ್ಲಿ ನೇರವಾಗಿ ಒಂದು ಜಾತಿ ಮತ್ತು ಒಂದು ರಾಜಕೀಯ ಪಕ್ಷ ನೇರವಾಗಿ ಒಂದೇ ವೇದಿಕೆಯ ಮೇಲೆ ಬಂದು ಮತಗಳನ್ನು ಕೇಳುವಂಥದ್ದು, ಆ ಜಾತಿಗಳ ಪರವಾಗಿ ರಾಜಕೀಯ ನಾಯಕರು ಮಾತಾಡುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ರಾಜಕೀಯ ಪಕ್ಷಗಳು ಜಾತಿ ಸಮ್ಮೇಳನಗಳನ್ನು ನಡೆಸುವ ಹಾಗಿಲ್ಲ. ಜೊತೆಗೆ ಸೋಷಿಯಲ್ ಮೀಡಿಯಾ ವಿಚಾರದಲ್ಲೂ ಸಹ ಜಾತಿ ಸೂಚಕ ಪದಗಳನ್ನು ಬಳಸಿ ಯಾರಾದರೂ ಪೋಸ್ಟ್ ಮಾಡಿದ್ರೆ ಅದನ್ನು ಸಹ ಟೈಟನ್ ಮಾಡಬೇಕು ಅಂತ ಈ ಆದೇಶ ಹೇಳುತ್ತೆ. ಆದರೆ ಒಂದು ವಿನಾಯಿತಿ ಇದೆ ಸ್ನೇಹಿತರೆ. ಏನು? SC/ST ಕಾಯ್ದೆಯಡಿ ಬರುವಂತಹ ಯಾವುದೇ ಕಂಪ್ಲೇಂಟ್ ಇರ್ಬೋದು, ಅಪರಾಧಗಳಿರ್ಬೋದು, ಅಥವಾ ಯಾವುದೇ ವಿದ್ಯಮಾನಗಳಿರ್ಬೋದು, ಅದಕ್ಕೆ ಈ ಆದೇಶದಿಂದ ವಿನಾಯಿತಿ ನೀಡಲಾಗಿದೆ. ಅಂದರೆ ದಲಿತರ ವಿಚಾರಕ್ಕೆ ಬಂದಾಗ ಈ ಆದೇಶಗಳು ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಾರೆ. ನೋಡಿದ್ರಲ್ಲ, ಒಂದು ರೀತಿ ಜಾತಿಯ ಮೇಲೆ ಯೋಗಿ ಆದಿತ್ಯನಾಥ್ ನಿಷೇಧವನ್ನು ಹೇರೋದಕ್ಕೆ ಹೊರಟಿದ್ದಾರೆ. ಸೊ ಇದರಲ್ಲಿ ಎರಡು ರೀತಿಯ ಅಂಶಗಳನ್ನು ನಾವು ನೋಡಬೇಕು ಸ್ನೇಹಿತರೆ. ಒಂದು, ಆದೇಶದಿಂದ ಭಾರತದಲ್ಲಿ ಶತಮಾನಗಳಿಂದ ಬೇರಿರುವಂತಹ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗುತ್ತಾ, ಅಥವಾ ಜಾತಿ ನಿಷೇಧದ ಹೆಸರಿನಲ್ಲಿ ಸಣ್ಣ ಜಾತಿಗಳ, ದುರ್ಬಲ ಜಾತಿಗಳ ದನಿಯನ್ನು ಹತ್ತಿಕ್ಕಲಾಗ್ತಾ ಇದೆಯಾ? ಈ ಪ್ರಶ್ನೆಗಳು ಸಹ ಹೇಳುತ್ತೆ. ಇಂಥ ಆದೇಶದ ಮೂಲಕ ಮೇಲ್ಜಾತಿಗಳು ಜಾತಿ ವ್ಯವಸ್ಥೆಯ ಮೇಲೆ ಹಿಡಿತ ಸಾಧಿಸಿಬಿಡುತ್ತವಾ? ದುರ್ಬಲ ಜಾತಿಗಳಿಗೆ ಒಂದು ವೇದಿಕೆಯೇ ಇಲ್ಲದಾಗ ಆಗುತ್ತಾ? ಜಾತಿಗಳ ಹೆಸರಿನಲ್ಲಿ ಸಂಘಟಿತಗೊಳ್ಳುವಂತಹ ದುರ್ಬಲ ಜಾತಿಗಳು ನಿಶಕ್ತಗೊಳ್ಳುತ್ತವಾ? ಸೊ ಈ ಥರದ ಪ್ರಶ್ನೆಗಳಿವೆ. ಆದರೆ ಒಂದು ಅಂಶ ಅಂತೂ ಸ್ಪಷ್ಟ, ಜಾತಿ ತಾರತಮ್ಯ ಹೋಗಬೇಕು, ಜಾತಿ ನಿರ್ಮೂಲನೆ ಆಗಬೇಕು ಅಂತ 1947ರಿಂದ ನಾವು ರಾಜಕಾರಣಿಗಳು ಭಾಷಣ ಮಾಡೋದನ್ನು ಕೇಳ್ಕೊಂಡೇ ಬಂದಿದ್ದೇವೆ. ವೇದಿಕೆ ಮೇಲೆ ನಿಂತುಕೊಂಡು, ವೇದಿಕೆಯಿಂದ ಇಳಿತಿದ್ದಾಗಲೇ ಅವರು ಮೊದಲು ಮಾಡೋದೇ ಜಾತಿ ರಾಜಕಾರಣ. ಸೊ ಈ ಜಾತಿ ರಾಜಕಾರಣದಿಂದ ನಮ್ಮ ಒಟ್ಟಾರೆ ಸಾಮಾಜಿಕ ವ್ಯವಸ್ಥೆ, ರಾಜಕಾರಣದ ವ್ಯವಸ್ಥೆ, ಆಡಳಿತದ ವ್ಯವಸ್ಥೆ ಎಲ್ಲದೂ ಎಷ್ಟೊಂದು ಹದಗೆಟ್ಟು ಹೋಗಿದೆ ಅನ್ನೋದನ್ನು ನಾವು ನೋಡಿದ್ದೇವೆ. ಟಿಕೆಟ್ ಕೊಡೋದರಲ್ಲಿ ಜಾತಿ, ಮಂತ್ರಿಗಳನ್ನು ಮಾಡೋದರಲ್ಲಿ ಜಾತಿ, ಮುಖ್ಯಮಂತ್ರಿಗಳನ್ನು ಮಾಡೋದರಲ್ಲಿ ಜಾತಿ, ಅಧಿಕಾರಿಗಳನ್ನು ನೇಮಕ ಮಾಡೋದರಲ್ಲಿ ಜಾತಿ, ಅಧಿಕಾರಿಗಳ ವರ್ಗಾವಣೆಯಲ್ಲಿ ಜಾತಿ, ಕಾಂಟ್ರಾಕ್ಟ್ ಕೊಡೋದರಲ್ಲಿ ಜಾತಿ. ಸೊ ಇಷ್ಟೆಲ್ಲ ಜಾತಿ ವ್ಯವಸ್ಥೆಯಿಂದಾಗಿ ಅಂತಿಮವಾಗಿ ಏನಾಗ್ತಿದೆ? ಅದು ಸಮಾಜದ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರ್ತಾ ಇದೆ. ಯಾರು ಜಾತಿಯ ಹೆಸರಿನಲ್ಲಿ ರಾಜಕಾರಣವನ್ನು ಮಾಡ್ತಾರೋ ಅಂಥವರು ಆ ಜಾತಿಗೆ ಏನು ಮಾಡಿದ್ದಾರೆ, ಆ ಜಾತಿಯ ಕೊನೆಯ ಮನುಷ್ಯ ಇದ್ದಾನಲ್ಲ ಅವನ ಹಿತಾಸಕ್ತಿಗಾಗಿ ಏನು ಮಾಡಿದ್ದಾರೆ ಅಂತ ಪ್ರಶ್ನೆ ಆಯಾಯ ಜಾತಿಗಳ ವ್ಯಕ್ತಿಗಳೇ ಕೇಳ್ತಾರೆ. ಹೀಗಿರುವಾಗ
ಯೋಗಿ ಆದಿತ್ಯನಾಥ್ ಅವರ ಈ ಒಂದು ಆದೇಶ ಸರಿಯಾದ ದಿಕ್ಕಿನಲ್ಲಿ ಇಟ್ಟಂತಹ ಒಂದು ಆದೇಶ ಅಂತಲೇ ಹೇಳಬೇಕು. ಅದರ ಸಾಧಕ ಬಾಧಕಗಳು ಆಗು ಹೋಗುಗಳು ಚರ್ಚೆ ಆಗಬೇಕು. ಚರ್ಚೆ ಆಗಿ ಅದಕ್ಕೆ ಇನ್ನೊಂದಷ್ಟು ಹೊಸ ಹೊಸ ರೂಪಗಳನ್ನು ಕೊಡ್ತಾ ಹೋಗಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸು ಬದಲಾಗಬೇಕು, ಮಾನಸಿಕತೆ ಬದಲಾಗಬೇಕು. ಆಗ ಮಾತ್ರ ಇಂಥ ಆದೇಶಗಳಿಗೆ ಒಂದಷ್ಟು ಮೌಲ್ಯ ಅಂತ ಬರ್ತದೆ. ಇಂಥ ಆದೇಶಗಳು ಹೊರಡಿಸಿದ್ದಕ್ಕೂ ಸಾರ್ಥಕ ಆಗುತ್ತೆ. ಹತ್ತಾರು ಪ್ರಶ್ನೆಗಳಿವೆ, ಹತ್ತಾರು ಅನುಮಾನಗಳಿವೆ, ಹತ್ತಾರು ಆತಂಕಗಳಿವೆ ಈ ಆದೇಶದ ಹಿನ್ನೆಲೆಯಲ್ಲಿ. ಅದರ ನಡುವೆಯೂ ಒಂದು ಆಶಾಕಿರಣ ಇದೆ. ಜಾತಿ ನಿರ್ಮೂಲನೆಯತ್ತ ಯಾರಾದರೂ ಒಬ್ಬರು ಒಂದು ದೃಢವಾದ ಹೆಜ್ಜೆ ಇಡಬೇಕಲ್ವಾ? ಬರೀ ಭಾಷಣದ ಬದಲಾಗಿ ಒಂದು ನಿಜಕ್ಕೂ ಆಡಳಿತಾತ್ಮಕವಾದಂಥ ಒಂದು ಹೆಜ್ಜೆಯನ್ನು ಯೋಗಿ ಆದಿತ್ಯನಾಥ್ ಇಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅನ್ನೋದು ಆ ರಾಜ್ಯದ ಆಡಳಿತಗಾರರು, ರಾಜಕೀಯ ಪಕ್ಷಗಳು, ಜಾತಿ ಸಂಘಟನೆಗಳು ಮತ್ತು ಜನಸಾಮಾನ್ಯರು ಅದಕ್ಕೆ ಹೇಗೆ ಪೂರಕವಾಗಿ ಸ್ಪಂದಿಸ್ತವೆ ಅನ್ನೋದ್ರ ಮೇಲೆ ನಿಂತಿದೆ.